ನಾರಾಯಣಂ ಗುಣೈಸ್ಸರ್ವೈರ್ವೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸುಪ್ರಾರ್ಥ ಉಚ್ಯತೆ. ನಾಳೆ ಪಾಠ ಇರೋದಿಲ್ಲ, ಪಾಠ್ಯ. ನಾಳೆ ಮಧ್ಯಾಹ್ನ ಗೋಷ್ಠಿ ಇರುತ್ತೆ, ತತ್ವನಿರ್ಣಯ ಗೋಷ್ಠಿ ಇರುತ್ತೆ, ಬೇಕಾದರೂ ಬರ್ಬೋದು. 4 ಗಂಟೆ, 4ರಿಂದ 6. ಓಂ ನಾರಾಯಣಂ ಗುಣೈಸ್ಸರ್ವೈರ್ವೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಏನಾಯ್ತು? ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ. ಅದಕ್ಕೆ ಅರ್ಥ ಹೇಳ್ತಾರೆ. ಮೊದಲಿಗೆ ಏನು ಮಾಡ್ಬೇಕೀಗ? ಮಂಗಳಾಚರಣೆ ಆಯಿತು, ಜೊತೆಗೆ ಅಥಾ ಈ ಸ್ಟೇಜಲ್ಲಿ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು. ಯಾವ ಸ್ಟೇಜಲ್ಲಿ ಅಂದರೆ ಹೇಳ್ತಾರೆ, ಈ ಸ್ಟೇಜ್ ರೀಚ್ ಆಗಿದ್ರೆ ಮಾತ್ರ ಬ್ರಹ್ಮಚರ್ಯ ಬ್ರಹ್ಮ ಬರುತ್ತೆ. ಅಧಿಕಾರ ಬರುತ್ತೆ. MSc ಅಪ್ಲೈ ಮಾಡ್ಬೇಕಾದ್ರೆ ಏನಾಗಿರ್ಬೇಕು? ಅವನು ಫಸ್ಟು ಆಗಿರಲೇಬೇಕು. PUC ಕೂಡ ಆಗಿಲ್ಲ, ಅಪ್ಲೈ ಮಾಡಿದರೆ ಬಿಸಾಕ್ತಾರೆ. ಇನ್ಫ್ಲೂಯೆನ್ಸ್ ಇದ್ದಾರೆ ಅಂತ ಕೇಳಿದರೆ ಇನ್ಶೂರೆನ್ಸ್ ಮಾಡೋದ್ರಲ್ಲಿ ಬುದ್ಧಿ ಹೇಳ್ರಿ ಫಸ್ಟ್ ಅಂತ ಹೇಳ್ತಾರೆ. ಮಹಾಲಕ್ಷ್ಮಿ ಇನ್ಫ್ಲೂಯೆನ್ಸ್ ಮಾಡೋರು ಕೂಡ ಫಸ್ಟ್ ಏನು ಮಾಡ್ತಾರೆ? ಜನರಲಿ ಒಂದು ಎಲಿಜಿಬಿಲಿಟಿ ನೋಡಿದೆ ಎಲ್ಲ ನೋಡ್ಕೋತಾರೆ, ಆಮೇಲೆ ಟ್ರೈ ಮಾಡ್ತಾರೆ. ದೇವರು ಹೇಳಿದರೆ ಮರ್ಯಾದೆ ಹೋಗುತ್ತೆ. ಅದರಿಂದ ಅನಂತರ್ಯಾರ್ಥಶ್ಚ ಅತಃಶಬ್ದೋ ಹೇತ್ವ. ಇವತ್ತು ಯಾತಕ್ಕೆ ಆಯ್ತಪ್ಪ, ಅರ್ಹತೆ ಇದೆ, ಇದಕ್ಕೆ ಯಾಕೆ ಬಂದೆ ಅಂದರೆ ಈ ಉದ್ದೇಶ ಹೇಳಬೇಕು. ಈ ಫಲಕ್ಕೋಸ್ಕರ ಇದಕ್ಕೆ ಬಂದಿದ್ದೇನೆ ನಾನು ಅಂತೇಳಿ. ಲೆಕ್ಚರ್ ಪೋಸ್ಟಿಗೆ ಬಂದ, ಯಾಕೆ? ಅದು ಒಂದು ದಿನ ಒಳ್ಳೆ ಸಂಬಳಕ್ಕೆ ಹೋಗೋಗಿಲ್ಲ, ನಂಗೆ ಪಾಠ ಮಾಡೋದು ಭಾರಿ ಇಷ್ಟ, ಅದು ಬೇರೆ ಮಾತು. ಉಕ್ತಂಚಗಾರ ಇಂಥ ಫಲ ಸೇರೋದಕ್ಕೆ ಅವಕಾಶ ಕೊಡಬೇಕು. ಅದಕ್ಕೆ ಇದಿಷ್ಟು ಕಾಚಾಡ್ತಾರೆ, ಏನೂ ಬರೆಯೋದಿಲ್ಲ, ಫುಲ್ಲು ಕೊಟೇಶನ್ ಕೊಟ್ಬಿಡ್ತಾರೆ. ಏನೇನು ಬೇಕು ಎಲ್ಲ ಹೇಳುತ್ತೆ ಕೊಟೇಶನ್ನು. ಅಥಾತ ಶಬ್ದ ಪೂರ್ವಾಣಿ ಸೂತ್ರಾಣಿ ನಿಖಿಲಾನ್ಯಪಿ ಪ್ರಾರಭಂತೆ ನಿಯತ್ಯೈವ ತತ್ಕಿಮತ್ರ ನಿಯಾಮಕಂ. ಗರುಡ ಪುರಾಣದಲ್ಲಿ ಗರುಡ ದೇವರು ಕೇಳೋ ಪ್ರಶ್ನೆ ಇದೆ ದೇವರನ್ನ, ಏನಂತ? ಕೃಷ್ಣನ ಜೊತೆ ಸಂವಾದ. ಎಲ್ಲ ಸೂತ್ರಗಳು ಯಾತಕ್ಕೆ ಅಥ ಅಂತಾನೆ ಶುರುವಾಗತ್ತೆ ಅಂತ ಪ್ರಶ್ನೆ. ಅಥಾತೋ ಧರ್ಮ ಜಿಜ್ಞಾಸ ಓಂ, ಗೊತ್ತಾಯ್ತಾ? ಅಥಾತೋ ದೈವಿ ಮೀಮಾಂಸಾ ಓಂ. ಅಥಾತೋ ಪಾಡಿ ವ್ಯಾಕರಣ ಶುರುವಾಗಲ್ಲ ಅಷ್ಟೇ. ಅಥಾತೋ ಬ್ರಹ್ಮ ಜಿಜ್ಞಾಸ. ಯಾಕೆ ಅಥಾತದ್ದು ಯಾಕೆ ಉಪಯೋಗಿಸ್ತಾರೆ ಅಂತ ಪ್ರಶ್ನೆ ಅದು ಕೊಡ್ತಾರೆ. ತತ್ ಕಿಮತ್ರ ನಿಯಾಮಕಂ, ಇದಕ್ಕೇನು ಕಾರಣ ಇದೆಯಾ? ನಿಯಾಮಕ ಅಂದ್ರೆ ಏನು? ವಿಧಿ, ಹೀಗೆ ಮಾಡಬೇಕು ಅಂತ ವಿಧಿ ಇದೆಯಾ? ಕಶ್ಚಾರ್ಥಶ್ಚ ತಯೋರ್ ವಿದ್ವನ್ ಕಥ ಉತ್ತಮತಾ ತಯೋ. ಸ್ವಾಮಿ, ಅವೆರಡಕ್ಕೂ ಏನು ಅರ್ಥ? ಅದಕ್ಕೆ ಯಾತಕ್ಕೆ ಮಾಡ್ತಾರೆ? ಒಂದು ಅರ್ಥ ಅಥ ಅಂದ್ರೆ ಅಥ ಯಾಕೆ ಮಾಡ್ತಾರೆ? ಮತ್ತು ಅಥಕ್ಕೆ ಏನು ಅರ್ಥ ಇದೆ? ಮುಂದಿನ ಪ್ರಶ್ನೆ. ಏತದಾಖ್ಯ ಹಿಮೇ ಬ್ರಹ್ಮನ್ ಯಥಾ ಜ್ಞಾಸ್ಯಾಪಿ ತತ್ವತಃ. ಇದು ದಯವಿಟ್ಟು ಇದು ತಿಳಿಸ್ಕೊಡ್ಬೇಕು. ನನ್ನ ಅರ್ಥತ್ವ ಅದು ಬ್ರಹ್ಮದೇವರು ಇವರ ಸಂವಾದ, ಮುಖ್ಯವಾಗಿ ಇವರ ಸಂವಾದ. ಮಧ್ಯೆ ಮಧ್ಯೆ ಬೇರೆ ಸಂವಾದಗಳು ಬರ್ತಾ ಹೋಗುತ್ತೆ. ಇವು ಕೃಷ್ಣ ಯುಧಿಷ್ಠಿರ ಸಂವಾದ, ಕೃಷ್ಣ ಅರ್ಜುನ ಸಂವಾದ, ಹಾಗೆ ಜ್ಞಾಸ್ಯಾಮಿ ತತ್ವ ಸರಿಯಾಗಿ ಹೇಳಿ ಕೇಳ್ತೇನೆ ನಾನು. ಏವ ಮುಕ್ತೋ ನಾರದೇನ, ಇಲ್ಲಿ ಬ್ರಹ್ಮದೇವರು ಹೇಳ್ತಿರೋದು. ಬ್ರಹ್ಮದೇವರು ಹೇಳಿದ್ರೆ ಅನುವಾದ ಮಾಡ್ತಾ ಇದ್ದಾರೆ. ಬ್ರಹ್ಮ ಪ್ರೋವಾಚ ಉತ್ತಮ ಸತ್ತಮಃ ಆನಂತರ್ಯೇಧಿಕಾರಸ್ಯ ಮಂಗಲಾರ್ಥೈ ತಥೈವ ಚ. ಏವ ಮುಕ್ತೋ ನಾರದೇನ ಬ್ರಹ್ಮ ಪ್ರೋವಾಚ ಸತ್ತಮಃ ಆನಂತರ್ಯೇ ಅಧಿಕಾರಸ್ಯ ಮಂಗಲಾರ್ಥೈ ತಥೈವ ಚ. ಉತ್ತರ ಕೊಡ್ತಾರೋ ಏನಂತ? ಅಧಿಕಾರಸ್ಯ, ಅಧಿಕಾರ ಬಂದ ಮೇಲೆ ಅವನು ಎಲಿಜಿಬಲ್. ಅಧಿಕಾರ ಶಬ್ದ ಎಲ್ಲೆಲ್ಲಿ ಬರುತ್ತೋ ಅವನ ಕೆಲಸಕ್ಕೆ ಆಫೀಸರ್ ಆದ್ಮೇಲೆ ಅಂತ ಅರ್ಥ ಮಾಡ್ಕೋಬಾರ್ದು. ನಮಗೆ ಅಧಿಕಾರಿಗಳಿಗೆ ಮಾತ್ರ ಶಾಸ್ತ್ರ ಅಂದರೆ ಏನಾಗಬೇಕು? ಅದು ಗೆಜೆಡ್ ಅಧಿಕಾರಿಗಳಿಗೆ ಅಂತ ಅರ್ಥ ಅಲ್ಲ. ಇಲ್ಲಿ ಅಧಿಕಾರ ಶಬ್ದ ಅರ್ಹತೆ ಅಂತ, ಎಲಿಜಿಬಿಲಿಟಿ ಅಂತ ಅರ್ಥ. ಏನು ಎಲಿಜಿಬಿಲಿಟಿ ಅಂತ ಕೇಳಿದರೆ ಅದನ್ನು ಹೇಳಬೇಕಾಗಿದೆ. ಒಂದು ಹೇತ್ವಾರ್ಥ, ಇನ್ನೊಂದು ಪ್ರಯೋಜನ. ಸಮುದೀರಿತಃ ಪರಸ್ಯ ಬ್ರಹ್ಮಣು. ಮೊದಲೆಲ್ಲ ಆರಂಭಕ್ಕೆ ಫಸ್ಟ್ ಹೋದವರೆಲ್ಲ ಈ ಶಬ್ದಗಳು ಅರ್ಥ ಆಗಿಬಿಡುತ್ತೆ. ಬ್ರಹ್ಮ ಜಿಜ್ಞಾಸೆ, ಬ್ರಹ್ಮದೇವರ ಬಗ್ಗೆ ಏನು ಜಿಜ್ಞಾಸೆ ಮಾಡು? ಬ್ರಹ್ಮದೇವರು ಅಂತ ಅವ್ರಿಗೆ ವಿಷ್ಣು ಅಂತ ಅರ್ಥ ಆಗಲ್ಲ. ಬೇರೆ ಕಡೆ ಆ ರೂಢಿ ಬಂದೋಗ್ಬಿಟ್ಟಿರುತ್ತೆ ನಮಗೆ. ಅಧಿಕಾರಿ ಶಬ್ದಕ್ಕೆ ನಮ್ಮದೇ ಆದ ಒಂದು ಅರ್ಥ ಇರುತ್ತೆ. ಇಲ್ಲಿ ಹೋದಾಗ ಅದು ಟೆಕ್ನಿಕಲ್ ಟರ್ಮ್ಸ್ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಸಮುದೀರಿತಃ ಪರಸ್ಯ ಬ್ರಹ್ಮಣೋ ವಿಷ್ಣೋ ಪ್ರಸಾದಾದಿತಿ ವಾ ಭವೇತ್. ಆತ ಒಂದು 2 ಅರ್ಥ ಇದೆ. ಆತ ಶಬ್ದಕ್ಕೆ 2 ಅರ್ಥ ಇದೆ. ಒಂದು ಅರ್ಥ ಏನು? ಮೋಕ್ಷ ಸಿಗಬೇಕಾದ್ರೆ ಬೇರೆ ದಾರಿ ಇಲ್ಲ, ಅದಕ್ಕೆ ಬ್ರಹ್ಮ ಜಿಜ್ಞಾಸೆ ಮಾಡು ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ, ಮೋಕ್ಷ ಜಿಜ್ಞಾಸೆ ಮಾಡೋಣ. ನಮಗೆ ಮೋಕ್ಷ ಜಿಜ್ಞಾಸೆ ಮಾಡೋಣ. ಬ್ರಹ್ಮ ಜಿಜ್ಞಾಸೆ ಯಾಕೆ ಮಾಡಬೇಕು ಅಂದರೆ ಮೋಕ್ಷ ಕೊಡೋಣ ಅವನೇ ಆದ್ದರಿಂದ ಅಂತ ಹೇಳಿ. ಮೋಕ್ಷ ಕೊಡೋ ಅವನೇ ಆದ್ದರಿಂದ, ಮತ್ತು ದುಡಿದವ್ರಿಗೆ ಆಗೋದಿಲ್ಲ ಆದ್ದರಿಂದ ಅವೆಲ್ಲ ಸೇರಿಸ್ಬೇಕು. ಶಿಶ್ರುಷ್ಟ ಪರಸ್ಯ ಬ್ರಹ್ಮಣೋ ವಿಷ್ಣೋ ಪ್ರಸಾದಾದಿತಿ ವಾ ಭವೇತ್. ಅಥ ಶಬ್ದಕ್ಕೆ 2 ಅರ್ಥ ಆಯಿತು. ಒಂದು ಪ್ರಯೋಜನ ಸದ್ಭಾವಾತ್ ಮೋಕ್ಷಾಖ್ಯ, ಇನ್ನೊಂದು ವಿಷ್ಣು ಪ್ರಸಾದ ಈಗ ಲಭ್ಯತ್ವ. ವಿಷ್ಣು ಪ್ರಸಾದ ಮಾತ್ರ ಸಿಗುತ್ತೆ, ಆದ್ದರಿಂದ ಅಲ್ಲೇ ಹೋಗ್ಬೇಕು. ಕೆಲಸ ಇಂಜಿನಿಯರಿಂಗ್ ಅದೇ ಕಾಲೇಜೇ ಹೋಗ್ತಾರೆ, ಅದೇ ಇನ್ಸ್ಟಿಟ್ಯೂಷನ್ಗೆ ಹೋಗ್ತಾರೆ, ಬೇರೆ ಕಡೆ ಹೋಗೋದಿಲ್ಲ. ಯಾಕೆಂದರೆ ಅದೇ ಕೋರ್ಸ್ ಆಗಬೇಕು, ಅದೇ ಇನ್ಸ್ಟಿಟ್ಯೂಷನ್ ಬೇರೆ ಅದೇ ಆಗಬೇಕು. ಅವಾಗೇನಾಗುತ್ತೆ ಇವರಿಗೆ? ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಅದು ಓದಕ್ಕಾಗುತ್ತೆ ಅಂತ ಅರ್ಥ ಆಯ್ತು. ಅಥ ಶಬ್ದೋ ಹೇತ್ವರ್ಥೆ ಸಮುದೀರಿತಃ
ಪರಸ್ಯ ಬ್ರಹ್ಮಣೋ ವಿಷ್ಣೋ ಪ್ರಸಾದಾದಿತಿ ವಾ ಭವೇತ್. ಬ್ರಹ್ಮಶ ಅಥ ಶಬ್ದಸ್ತು ಅತಃ ಶಬ್ದ. ಅದಾದ್ಮೇಲೆ ಪರಸ್ಯ ಬ್ರಹ್ಮಣೋ ವಿಷ್ಣೋ ಪ್ರಸಾದಾದಿತಿ ವಾ ಭವೇತ್. ಸಹಿ ಸರ್ವ ಮನೋವೃತ್ತಿ ಪ್ರೇರಕ ಸಮುದಾಹೃತ. ಯಾತಕ್ಕೆ ಅಂದರೆ ಎಲ್ಲೋ ಮನೋವೃತ್ತಿ ಪ್ರೇರಕ ಎಲ್ಲಾದವನು ಅವನೇ. ಆದ್ದರಿಂದಾಗಿಯೇ ವಿಷ್ಣು ಪ್ರಸಾದ ನಮಗೆ ಬೇಕೇ ಬೇಕು. ಶಿಶೃಕ್ಷೋ ಪರಮಾದ್ವಿಷ್ಣೋ ಪ್ರಥಮಂ ದೌ ವಿನಿಸೃತೌ. ಮತ್ತಿನ್ನೊಂದು ವಿಷಯ ಹೇಳ್ತಾರೆ. ಪರಮಾತ್ಮ ಸೃಷ್ಟಿ ಮಾಡ್ಲಿಕ್ಕೆ ಹೊರಟಾಗ ಅದ ಬಾಯಿಂದ ಬಂದು 2 ಪದಗಳಿವೆ. ಓಂ ಅಥ, ಓಂ ಅಥ, ಓಂ ಅಥ ಅತಃ 3 ಬಂದು ಓಂ ಅಥಾತಃ ಅಂತ ಬಂತು. ಆದ್ದರಿಂದ ಮೊದಲಿಗೆ ಬಂದ ಪರಮ ಮಾಂಗಲಿಕ ಫಸ್ಟ್ ವರ್ಡ್ ಬಂದಿತ್ತು ಅದೇನೆ. 3 ಪದ ಸೇರಿದೆ. ಶಿಶೃಕ್ಷೋ ಶಿಶೃಕ್ಷೋ ಅಂದ್ರೆ ಏನು? ಸೃಷ್ಟಿ ಮಾಡ ಹೊರಟಂತ ಮಹಾವಿಷ್ಣುವಿನ ಬಾಯಿಂದ ಬಂದ ಮೊದಲ 3 ಪದಗಳಿವು. ಓಂ ಅಥ ಅತಃ ವಿನಿಸೃತವು. ಓಂಕಾರಶ್ಚಾಥ ಶಬ್ದಶ್ಚ ತಸ್ಮಾತ್ ಪ್ರಾಥಮಿಕೌ ಕ್ರಮಾತ್. ಓಂಕಾರ ಅಥ ಶಬ್ದ ಬಂದು ತದ್ದೇತು ತದಂಚಾಪಿ ತೃತೀಯೋತ ಉದಾಹೃತ. 3ನೇ ಪದಕ್ಕೆ ಏನಂತ ಬಂತು? ಅತಃ ಅಂತ ಬಂತು. ಓಂ ಅಥ ಅತಃ ಅಚ್ಚ ಸ್ಪಷ್ಟ ಹೇಳಿದ್ದಾರೆ ಇದರೊಳಗೆ. ಅದು ಪುಸ್ತಕ ಬರೋ ಏನು ಮಾಡಿದರು? ಓಂಕಾರ ಇಲ್ಲ, ಬ್ರಹ್ಮಸೂತ್ರಕ್ಕೇನಿಲ್ಲ, ಓಂಕಾರ ಇಲ್ಲ. ಹೇಳೋರೆಲ್ಲ ತಪ್ಪು ಹೇಳ್ತಾರೆ. ಅವ್ರಿಗೆ ಬುದ್ಧಿ ಇಲ್ಲ, ತಿಳುವಳಿಕೆ ಇಲ್ಲ. ಆಚಾರ್ಯ ಮಾತು ಓದೇ ಇಲ್ಲ. ಯಾರಿಗೆ ತಿಳುವಳಿಕೆ ಇಲ್ಲ ಐತಿ? ಈಗ 3ನೇ ಅಥ ಶಬ್ದ 3ನೇದು ಅಂತ ಹೇಳಿದ್ರೆ ಮೊದಲು 2 ಇರಬೇಕೀಗ. ಒಂದು ಯಾವುದು ಅಥ, ಇನ್ನೊಂದು ಯಾವುದು ಓಂ. ಓಂಕಾರ ಇಲ್ಲದೆ ಹೋಗಿದ್ದು ಇವತ್ತಿಗೂ ಅಂತ ತಪ್ಪು ಮಾಡ್ತಾರೆ. ಓಂಕಾರ ಇಲ್ಲದೆ ಇದೆ ಸೂತ್ರ ಹೇಳಬೇಕು ಒಂದು ಪದ್ಧತಿ ಇದೆ. ಆಚಾರ್ಯ ಮಾತು ವಿರುದ್ಧ ಇದೆ. ಆಚಾರ್ಯ ಮಾತು ತಪ್ಪು ಹೇಳಿದ್ದಾರೆ ಅಂತ ಹೇಳಿ ಆರೋಪ ಮಾಡೋದು ತಾನೇ ತಪ್ಪು ಹೇಳ್ತಾರೆ. ಇದನ್ನೆಲ್ಲ ಆರಾಮ ಕೂತ್ಬಿಟ್ಟಿದೆ ನಿಶ್ಚಿಂತೆ. ಅಂದರೆ ಓಂಕಾರ ಬಿಲ್ಲ ತಯಾರಾಗಿದೆ ಅಂತ ಅರ್ಥ ಆಗಿಬಿಡುತ್ತೆ. ಅಷ್ಟೇ ಆಗಿದೆ. ಓಂಕಾರ ಒಪ್ಕೊಂಡಾಗಾಯ್ತೀವಿ ಓಂಕಾರ ಇಲ್ಲ ಅಂತ ಹೇಳಿಬಿಟ್ಟು. ಭಾಳ ತಪ್ಪು. ಅದೆಲ್ಲ ಜ್ಞಾನದ ಮಡಿ ಎಂಬ ದೊಡ್ಡ ಮಡಿ. ಅದು ಸ್ವಲ್ಪ ಮೈಲಿಗೆ ಆದರೂ ನಾವು ಹೇಗೆ ದೇವ್ರ ಪೂಜೆ ಮಾಡೋಕ್ಕೆ ಬರೋದಿಲ್ಲ, ಹಾಗೆ ಜ್ಞಾನದಲ್ಲಿ ಸ್ವಲ್ಪ ಮೈಲಿಗೆ ಆದರೂ ಕೂಡ, ಮೈಲಿಗೆ ಅಂದೇನು ತಪ್ಪು ತಿಳುವಳಿಕೆ ಬಂದರೂ ಕೂಡ ಪೂಜಾ ಕ್ವಾಲಿಟಿ ಸಫರ್ ಆಗುತ್ತಾಗಲಿ. ಶುದ್ಧ ಆಗಿರ್ಬೇಕು. ಶಿಶೃಷ್ಟು ಇದು ಯಾವುದೋ ವಿಷಯದ ಬಗ್ಗೆ ಭಾರಿ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾರೆ. ಅಪ್ರಸಕ್ತ ವಿಚಾರದ ಬಗ್ಗೆ ಗಂಟೆ ಜಿಜ್ಞಾಸೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಅದಿರಲಿ ಆ ಕಡೆ ಅಂದ್ಬಿಟ್ಟು ಏನರ್ಥ? ದೇವ್ರನ್ನಾಗಿರಲಿ ಇಲ್ಲ, ಆ ವಿಚಾರ ಆಗಿರಲಿ, ಏನು ಮಾಡಿದ್ದೀರಿ ಹೇಳಿ ಅಂತ ಕೇಳಿದ್ರೆ ದೇವ್ರನ್ನೇ ವಿದ್ಯೆ ಸಣ್ಣ ವಿಚಾರ ಅದು ಬಡಿಗೆ ಆಗ್ಬೇಕಾದ್ದೇ. ಅದಕ್ಕೋಸ್ಕರ ಅದು ನಮ್ಮಲ್ಲಿ ದೊಡ್ಡ ಅಪಾಯ. ಶಿಶೃಕ್ಷೋ ಪರಮಾದ್ವಿಷ್ಣೋ ಪ್ರಥಮಂ ದೌ ವಿನಿಸೃತೌ. ಓಂಕಾರಶ್ಚಾಥ ಶಬ್ದಶ್ಚ ತಸ್ಮಾತ್ ಪ್ರಾಥಮಿಕೌ ಕ್ರಮಾತ್. ತದ್ದೇತು ಮೊದಲಂಚಾಪಿ ತೃತೀಯೋ ಅತಃ ಉದಾಹೃತಃ. ಅದಕ್ಕೆ ನಾಳೆ ದಿವಸ ಮುಂದೆ ಓಂ ಸರ್ವೇಂದ್ರಿಯ ಪ್ರೇರಕೇಣ. ನಾಳೆ ಅಂದ್ರೆ ನಾಡಿದ್ದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಶ್ರೀಯತಾಂ